ಆಕಾಶವಾಣಿ ಮಂಗಳೂರು. ಜನಪದ ಸಂಪದ. ಕರುನಾಡಿನ ಕರೆನಾಡು, ಕಡಲ ಕರೆಯ ನೆರೆನಾಡು, ಸಹ್ಯಾದ್ರಿಯ ಹಸಿರುಡೆಯ ಬೀಡಿನ ಜನಪದ ಸಂಸ್ಕೃತಿ ಸಂಗೀತಗಳ ವಿಶೇಷ ಸರಣಿ ಜನಪದ ಸಂಪದ. ನಲ್ಮೆಯ ಕೇಳುಗರಿಗೆ ವಂದನೆಗಳು ಮತ್ತು ಜನಪದ ಸಂಪದ ಕಾರ್ಯಕ್ರಮಕ್ಕೆ ಸ್ವಾಗತ. ಸೃಷ್ಟಿಯ ಬಗ್ಗೆ ವಿಸ್ಮಯ, ಭಯ, ಕುತೂಹಲ, ಒಲಿಸಿಕೊಳ್ಳುವ ಹಂಬಲ, ಜತೆಗೆ ಶತಮಾನಗಳಿಂದ ರೂಪು ಪಡೆದ ನಮ್ಮ ಶ್ರೇಣೀಕೃತ ಜಾತಿ ವ್ಯವಸ್ಥೆ ಮತ್ತು ಊಳಿಗಮಾನ್ಯ ಪದ್ಧತಿ ಹುಟ್ಟುಹಾಕಿದ ಆರಾಧನಾ ವಿಧಾನಗಳು ಕೂಡ ಅಷ್ಟೇ ವೈವಿಧ್ಯಮಯ, ವಿಸ್ಮಯಕಾರಿ. ಎಲ್ಲರನ್ನೂ ಎಲ್ಲವನ್ನೂ ಮೆಚ್ಚಿಸುವ, ಆರಾಧಿಸುವ ಮನೋಭಾವದಲ್ಲಿ ಹುಟ್ಟಿಕೊಂಡ ಶ್ರೇಣೀಕೃತ ದೈವಗಣನ ಕೂಡ ಕರಾವಳಿಯ ಸಾಂಸ್ಕೃತಿಕ ಶ್ರೀಮಂತಿಕೆಗೂ ಕಾರಣವಾಗಿದೆ. ಬಹು ಆದಿಮವಾದ ನಾಗ, ಕಾಡ್ಯ, ಪಂಜುರ್ಲಿಯಿಂದ ಮೊದಲುಗೊಂಡು ಇತ್ತೀಚಿನ ಪಟೇಲ, ಶಾನುಭೋಗ ದೈವಗಳು, ಪೊಲೀಸ್ ಭೂತದವರೆಗೂ ನಮ್ಮ ಆರಾಧನೆ ಹಬ್ಬಿದೆ. ವಿಜಯನಗರ ಅನಂತರ ಕೆಳದಿ ಇಕ್ಕೇರಿಯರಸರ ಆಳ್ವಿಕೆಯಲ್ಲಿ ಕನ್ನಡ ಒತ್ತರಿಸಿ ಬಂದು ತುಳುನಾಡಿನ ಉತ್ತರ ಭಾಗ ಕನ್ನಡಕ್ಕೆ ಸಂದಾಗ ಅಲ್ಲಿ ತುಳು ಸಂಸ್ಕೃತಿ ವಿಭಿನ್ನ ವಿಶಿಷ್ಟ ರೂಪಗಳಲ್ಲಿ ಉಳಿದುಕೊಂಡಿತು, ರೂಪಾಂತರ, ಭಾಷಾಂತರಗೊಂಡಿತು. ಕುಂದನಾಡಿನಲ್ಲಿ ತೌಳವ ಸಂಸ್ಕೃತಿಯನ್ನು ಉಳಿಸಿದವರಲ್ಲಿ ಪಾಣಾರರು ಪ್ರಮುಖರು. ಸ್ವರ್ಣ ಮತ್ತು ಚಕ್ರಾ ನದಿಗಳ ನಡುವಿನ ಪ್ರದೇಶದಲ್ಲಿ ಬೆರಳೆಣಿಕೆಯಲ್ಲಿ ಉಳಿದಿರುವ ಪಾಣಾರ ಕುಟುಂಬಗಳು ಮಾತೃಭಾಷೆಯಾಗಿ ತುಳುವನ್ನು ರಕ್ಷಿಸಿಕೊಂಡಿದ್ದಾರೆ ಮತ್ತು ತಮ್ಮ ದೈವ ಸೇವೆ ಪಾಣಾರಾಟವನ್ನು ಕನ್ನಡದಲ್ಲಿ ನಡೆಸುತ್ತಾರೆ. ತುಳುನಾಡಿನ ಕೋಲ ನೇಮಗಳಲ್ಲಿ ಸಂಧಿ ಎಂದಾದರೆ ಕುಂದನಾಡಿನಲ್ಲಿ ಅವು ಹೊಗಳಿಕೆಗಳು. ಪಾಣಾರಾಟದಲ್ಲಿ ಕೋಲ ಮತ್ತು ಡಕ್ಕೆಬಲಿ ಎರಡು ಪ್ರಮುಖ ಕ್ರಮಗಳು. ತುಳುನಾಡಿನ ಕೋಲಕ್ಕೆ ಹೋಲಿಸಿದರೆ ಕುಂದನಾಡಿನ ಕೋಲ ತುಂಬಾ ಸರಳ. ಅಲ್ಲಿ ಭೋಗ ಕೊಡುವುದೇ ಮುಖ್ಯಾಂಶ. ಭೋಗದ ಅನಂತರ ಸರಳ ಕಿರು ಹೊಗಳಿಕೆ ಇರುತ್ತದೆ. ಇಂದು ಪ್ರಸ್ತುತಗೊಳ್ಳುವುದು ಕಾರ್ತಿಯಮ್ಮನ ಹೊಗಳಿಕೆ. ತಲಕಾವೇರಿಯಲ್ಲಿ ಹುಟ್ಟಿ ಕುಮಾರ ಪರ್ವತದಿಂದ ಇಳಿದು ಕೊನೆಗೆ ಮುದ್ದುಸ್ವಾಮಿ ಅಂದರೆ ಕುಮಾರಸ್ವಾಮಿಯ ಪದತಲಕ್ಕೇ ಸೇರುವ 7 ಮಂದಿ ಕನ್ಯಾದೈವಗಳಲ್ಲಿ ಚಿಕ್ಕವಳೆ ಕಾರ್ತಿಯಮ್ಮ. ಹಿರಿಯ ಕಲಾವಿದ ಶ್ರೀ ವಾಲ್ತೂರು ದುರ್ಗ ಪಾಣಾರ ಅವರ ಪ್ರಕಾರ ಕಾತ್ಯಾಯಿನಿಯೇ ಕಾರ್ತಿಯಮ್ಮ. ಆ 7 ಮಂದಿ ಸಹೋದರಿಯರು ಸಪ್ತದುರ್ಗಿಯರೂ ಆಗಿರಬಹುದು ಎಂದು ಅವರ ಅಭಿಪ್ರಾಯ. ಸಂಪೂರ್ಣವಾಗಿ ಕುಮಾರ ಅಥವಾ ಸ್ವಾಮಿಗೆ ಸಂಬಂಧಿಸಿ ಅಂತಿಮವಾಗಿ ಸ್ವಾಮಿಪಾದಕ್ಕೆ ಸಲ್ಲುವ ಅವರನ್ನು ನಾಗಕನ್ನಿಕೆರೆಂದು ಪರಿಭಾವಿಸಲು ಕೂಡ ಸಾಧ್ಯವಿದೆ. ಕಾಲಾಂತರದಲ್ಲಿ ವ್ಯಾಖ್ಯಾನ ರೂಪಾಂತರಗೊಂಡಿರಲು ಸಾಕು. ಏಕೆಂದರೆ ಕಾರ್ತಿಯಮ್ಮನ ಪ್ರಸಂಗವಿರುವುದು ಹಾಲು ಹಣ್ಣು ಸೇವೆಗಳ ಸ್ವಾಮಿಯಾಟ ಅಥವಾ ಬಲಗದಾಟ ಪರಂಪರೆಯಲ್ಲಿ. ಕಾರ್ತಿಯಮ್ಮ ಮತ್ತು ಆಕೆಯ 6 ಮಂದಿ ಹಿರಿಯ ಸಹೋದರಿಯರ ಮೂಲನೆಲೆಯಾದ ಮಂಡಾಡಿ ಮತ್ತು ಶಿರಿಯಾರ ತಣ್ಣೀರ ಬಚ್ಚಲು ತಾನದಲ್ಲಿ ನಡೆಯುವ ಕೋಲಗಳಲ್ಲಿ ಒಂದೇ ವೇಷವಾದರೆ ಮಾನನಕಟ್ಟೆ ಬಾಗಿಲಬೆಟ್ಟು ಸಾನದಲ್ಲಿ 7 ವೇಷಗಳನ್ನು ಮಾಡುವ ಕ್ರಮವಿದೆ. ಕಾರ್ತಿಯಮ್ಮನದು ಸರಳ ಸಾತ್ವಿಕ ವೇಷ. ಆಕೆಗೆ ಅಣಿ ಇತ್ಯಾದಿ ಇರುವುದಿಲ್ಲ. ಸರಳವಾದ ಸಿರಿಓಲಿಯ ನಿರಿಗೆ ಇರುತ್ತದೆ. ಆಕೆಗೆ ರಕ್ತಬಲಿ ಇಲ್ಲ. ಸಾತ್ವಿಕ ಪನಿಯಾರ ಅಂದರೆ ಹಾಲು ಹಣ್ಣು, ಎಳನೀರು ಮೊದಲಾದವುಗಳನ್ನು ಆಕೆಗೆ ಅರ್ಪಿಸುತ್ತಾರೆ. 7 ಮಂದಿ ಕನ್ಯಾದೈವಗಳು ತಲಕಾವೇರಿಯಿಂದ ಹೊರಟು ಕಾರಣಿಕ ಮೆರೆಯಲು ಯೋಗ್ಯ ನೆಲೆಯನ್ನು ಕಂಡುಕೊಳ್ಳುವ ಕಥೆಯಿದು. ಯೋಗ್ಯ ನೆಲೆಯೆಂದು ತಿಳಿದು ಮಂಡಾಡಿಯಲ್ಲಿ ತಂಗಿದರೂ ಕಾಲಾಂತರದಲ್ಲಿ ನೆಲೆ ಕಲ್ಪಿಸಿದವರು ಅಹಂಕಾರದಿಂದ ನಾಶವಾದ ಮೇಲೆ 6 ಜನರು ಮೃತಮಾಯವಾಗುತ್ತಾರೆ. ಕೊನೆಯವಳಾದ ಕಾರ್ತಿಯಮ್ಮ ತುಳುನಾಡನ್ನು ಕಾಯುವ ಅಭಯವನ್ನಿತ್ತು ಸ್ವಾಮಿಪಾದವನ್ನು ಸೇರುತ್ತಾಳೆ. ನಾವಿಂದು ಕಾವರಾಡಿ ವಾಲ್ತೂರಿನ ಶ್ರೀ ದುರ್ಗಪಾಣ ಮತ್ತು ನೇರಳಕಟ್ಟೆ ಶ್ರೀ ರಾಮಪಾಣ ಅವರಿಂದ ಕಾರ್ತಿಯಮ್ಮನ ಹೊಗಳಿಕೆಯನ್ನು ಕೇಳೋಣ. ಮಂಡಾಡಿಯ ಮಾಬ್ಳೋರವರ ಕೊಂಡಾಡೋಳೆ ಕಾರ್ತಿಯಮ್ಮನು. ಮಂಡಾಡಿಯ ಮಾಬ್ಳೋರವರ ಕೊಂಡಾಡುವ ಕಾರ್ತಿಯಮ್ಮನೆ. ಮುಗಿಗೊಪ್ಪಿದ ಮುತ್ತಿನ ಮೂಗುತಿ ಕಿವಿಗೊಪ್ಪಿತೆ ಹರಳವಾಳೆ. ಮುಗಿಗೊಪ್ಪಿದ ಮುತ್ತಿನ ಮೂಗುತಿ ಕೆಮಿಗೊಪ್ಪಿದ ಹರಳವೋಲೆ. ಕೊಳ್ಳಿಗೊಪ್ಪಿದ ಕೊರಳ ಪಲ್ಕ ನಡಿಗೊಪ್ಪಿತೆ ನಡಿಯ ನಡ್ಯಾಣ. ಕೊರ್ಲಿಗೊಪ್ಪಿದ ಕೊರಲ ಪದಕ ನಡಿಗೊಪ್ಪಿದ ನಡಿ ನಡ್ಯಾಣ. ತೋಳಿಗೊಪ್ಪಿದ ತೋಳ ಬಾಳೆ ಕಾಳಿಗೊಪ್ಪಿದ ಕಾಲ ಪಿಳ್ಳಿ. ತೋಳಿಗೊಪ್ಪಿದ ತೋಳ ಬಾಳೆ ಕಲಿಗೊಪ್ಪಿದ ಕಾಲ ಪಿಲ್ಲೆ.
ಏಳು ದೈಗಳು ಬಲ್ರು ತಲೆ ಕಾವೇರಿಯಲ್ಲಿ ಅಮ್ಮನವ್ರದ್ದು ವ್ಯಾಪಾರದಲ್ಲಿ ಹೊಡೆದು ಮೂಡಿ ಅಲ್ಲಿ 7 ಸುತ್ತು ಬಲಿಯಿಂದ ಬಂದು ತಲೆ ಕಾವೇರಿಯಿಂದ ಹಾಗೆ ಸುಬ್ರಹ್ಮಣ್ಯಗಾಗಿ ನಡ್ಕೊಂಡು ಅಲ್ಲಿ ಸುಬ್ಬರಾಯ ದೇವರು ಬಂದಿ ಮಾಡಿಕೊಂಡು ಅಲ್ಲಿ 7 ಸುತ್ತು ಬಲಿಯನ್ನು ಬಂದು ಕದಿರಿಗಾಗಿ ನಡ್ಕೊಂಡು ಬಿಟ್ಟು ಬಲ್ರು. ಹೌದು ಕದಿರಿಯಲ್ಲಿ ಹೋಗಿ ಅಲ್ಲಿ ಮನ್ನಾ ದೇವರಿಗೊಂದು ಮಾಡಿಕೊಂಡು ಅಲ್ಲಿ 7 ಸುತ್ತ ಬಲಿಯನ್ನು ಬಂದು ಬೇಕಾದ ವರ ಪ್ರಧಾನವನ್ನು ಪಡ್ಕೊಂಡು ಧರ್ಮಸ್ಥಳಕ್ಕಾಗಿ ನಡ್ಕೊಂಡು ಅಲ್ಲಿ ಮನ್ನಾ ದೇವರಿಗೊಂದು ಮಾಡಿಕೊಂಡು ಅಲ್ಲಿ 7 ಸುತ್ತ ಬಲಿಯನ್ನು ಬಂದು ಅಲ್ಲಿ ವರ ಪ್ರಧಾನವನ್ನು ಪಡ್ಕೊಂಡು ನಮಗೆ ನಿಲ್ಲಿಕ್ಕೆ ಎಲ್ಲಿಯಾದ್ರೂ ಒಂದು ಯೋಗ್ಯವಾದ ಸ್ಥಳ ಬೇಕು ಅಂತ ತಿಳ್ಕೊಂಡು ಧರ್ಮಸ್ಥಳದಿಂದ ಹೊರಟು ನೇತ್ರಾವತಿಗೆ ಬಂದು ನರವಿಗೆ ನಡ್ಕೊಂಡು ಏಣೂರಿನಲ್ಲಿ ಬಂದು ಗುಂಪ್ರಾಣಿಗೊಂದು ಮಾಡಿಬಿಟ್ಟವಲ್ರು. ಹೌದು ಏಣೂರಿನಲ್ಲಿ ಬಂದು ಗುಂಪ್ರಾಣಿಗೊಂದು ಮಾಡಿದ್ದಾರೆ. ಅಲ್ಲಿ ಸ್ಥಾನವಾಗಲಿಲ್ಲ. ಕಾರ್ಕಳದಲ್ಲಿ ಬಂದು ಮಾರಿಯಮ್ಮನಿಗೊಂದು ಮಾಡಿದ್ದಾರೆ. ಅಲ್ಲಿ ಸ್ಥಾನವಾಗಲಿಲ್ಲ. ಹಿರಿಯಡ್ಕದಲ್ಲಿ ಬಂದು ಹಬ್ಬಕ್ಕದಾರರಿಗೊಂದು ಮಾಡಿದ್ದಾರೆ. ಅಲ್ಲಿ ಸ್ಥಾನವಾಗಲಿಲ್ಲ. ಉಡುಪಿಯಲ್ಲಿ ಬಂದು ಶ್ರೀಕೃಷ್ಣ ದೇವರಿಗೊಂದು ಮಾಡಿಬಿಟ್ಟು ಬಲ್ರು. ಉಡುಪಿಯಲ್ಲಿ ಬಂದು ಶ್ರೀಕೃಷ್ಣ ದೇವರಿಗೊಂದು ಮಾಡಿದ್ದಾರೆ. ಅಲ್ಲಿಯೂ ಗಣತಾನವಾಗಲಿಲ್ಲ. ಬ್ರಹ್ಮಾವರಕ್ಕೆ ನಡ್ಕೊಂಡು ಅಲ್ಲಿ ಮಹಾಲಿಂಗೇಶ್ವರ ದೇವರಿಗೊಂದು ಮಾಡಿದ್ದಾರೆ. ಅಲ್ಲಿಯೂ ಗಣತಾನವಾಗಲಿಲ್ಲ. ಬಾರ್ಕೂರಿನಲ್ಲಿ ಬಂದು ಮಹೇಶ್ವರ ದೇವರಿಗೊಂದು ಮಾಡಿದ್ದಾರೆ. ಅಲ್ಲಿಯೂ ಗಣತಾನವಾಗಲಿಲ್ಲ. ಚೋಳಿಕೆರೆಯಲ್ಲಿ ಬಂದು ಬಟ್ಟಿ ವಿನಾಯಕ ದೇವರಿಗೊಂದು ಮಾಡಿದ್ದಾರೆ. ಅಲ್ಲಿಯೂ ಗಣತಾನವಾಗಲಿಲ್ಲ. ಸಂಕಾಡಿಯಲ್ಲಿ ಬಂದು ಹೆರಿ ಬಬ್ಬರಿಗೊಂದು ಮಾಡಿದ್ದಾರೆ. ಅಲ್ಲಿ ಗಣತಾನವಾಗಲಿಲ್ಲ. ಗೋಳಿಗರಡಿಯಲ್ಲಿ ಬಂದು 3 ಬಂಟ್ರಿಗೊಂದು ಮಾಡಿಬಿಟ್ಟು ಗೋಳಿಗರಡಿಯಲ್ಲಿ ಬಂದು 3 ಬಂಟ್ರಿಗೊಂದು ಮಾಡಿದ್ದಾರೆ. ಅಲ್ಲಿಯೂ ಗಣತಾನವಾಗಲಿಲ್ಲ. ವಾಟದಲ್ಲಿ ಬಂದು ಹಿರಲಿಂಗೇಶ್ವರ ದೇವರಿಗೊಂದು ಮಾಡಿದ್ದಾರೆ. ಅಲ್ಲಿಯೂ ಗಣತಾನವಾಗಲಿಲ್ಲ. ಅಣಿಗುಡ್ಡಿಯಲ್ಲಿ ಬಂದು ಮಹಾಗಣಪತಿಗೊಂದು ಮಾಡಿದ್ದಾರೆ. ಅಲ್ಲಿಯೂ ಗಣತಾನವಾಗಲಿಲ್ಲ. ಕೋಟೇಶ್ವರದಲ್ಲಿ ಬಂದು ಕೋಟಿ ಲಿಂಗೇಶ್ವರ ದೇವರಿಗೊಂದು ಮಾಡಿದ್ದಾರೆ. ಅಲ್ಲಿಯೂ ಗಣತಾನವಾಗಲಿಲ್ಲ. ಕುಂದಾಪುರಿನಲ್ಲಿ ಬಂದು ಕುಂದೇಶ್ವರ ದೇವರಿಗೊಂದು ಮಾಡಿದ್ದಾರೆ. ಅಲ್ಲಿಯೂ ಗಣತಾನವಾಗಲಿಲ್ಲ. ಚೀನ ಸಾಲಲ್ಲಿ ಬಂದು ಬ್ರಹ್ಮಲಿಂಗೇಶ್ವರ ದೇವರಿಗೊಂದು ಮಾಡಿದ್ದಾರೆ. ಅಲ್ಲಿಯೂ ಗಣತಾನವಾಗಲಿಲ್ಲ. ಆನಗಳ್ಳಿಯಲ್ಲಿ ಬಂದು ಮಾರಿಯಮ್ಮನಿಗೊಂದು ಮಾಡಿದ್ದಾರೆ. ಅಲ್ಲಿ ಗಣತಾನವಾಗಲಿಲ್ಲ. ಬಸರೂರಿಗೆ ಬಂದು ಮಹಾಲಿಂಗೇಶ್ವರ ದೇವರಿಗೊಂದು ಮಾಡಿದ್ದಾರೆ. ಅಲ್ಲಿ ಗಣತಾನವಾಗಲಿಲ್ಲ. ಬಸೂರು ಮೂಡಿಕೆರೆಗೆ ನಡ್ಕೊಂಡು ಅಲ್ಲಿ 3 ಬಂಟ್ರಿಗೊಂದು ಮಾಡಿದ್ದಾರೆ. ಅಲ್ಲಿಯೂ ಗಣತಾನವಾಗಲಿಲ್ಲ. ಆವಾಗ 7 ದೇವರು ಮಾತನಾಡಿದ್ದಾರೆ. ಏನಂದ್ರೆ, ನಾವು ಚಪ್ಪಾನ್ 7 ದೇಶವನ್ನು ತಿರುಗಿದ್ದೇವೆ. ನಮಗೆ ನಿಲ್ಲಿಕೆಯಲ್ಲಿ ಅದರೊಂದು ಯೋಗ್ಯವಾದ ಸ್ಥಳ ಅನುಕೂಲವಾಗಲಿಲ್ಲ. ನಾವು ಇನ್ನು ಹೀಗೆ ತಿರುಗಾಟ ಮಾಡಿದ್ರೆ ಪ್ರಯೋಜನ ಇಲ್ಲ. ನಾವು ಹುಟ್ಟಿದ ಊರು, ನಾವು ಮೆಟ್ಟಿದ ದೇಶ, ತಲೆ ಕಾವೇರಿ ಸರಿ ಅಂತ ತಿಳ್ಕೊಂಡು ಕೊಡ್ಲಾಗೆ ಬೆನ್ನಿಟ್ಟು ಮೂಡ್ಲಾಗೆ ಮುಖವಿಟ್ಟು ಹೆದ್ದಾರಿ ಹೆರಿದು ಪನ್ನಿಡ್ಕೊಂಡು ಬಿಕ್ಕಲ್ ಕಟ್ಟಿ ಮಾರ್ಗವಾಗಿ ನಡೆದು ಬಿಟ್ಟರೆ ಬಲ್ರು. ಬಿಕ್ಕಲ್ ಕಟ್ಟಿ ಮಾರ್ಗವಾಗಿ ನಡ್ಕೊಂಡು 7 ದೇಗಳು ಬಿಕ್ಕಲ್ ಕಟ್ಟಿಯಲ್ಲಿ ಕೂತ್ ಮಾತನಾಡುವಾಗ ಎಲ್ಲವರಿಗಿಂತ ಕಿರಿ ತಂಗೆಯವಳು ಕೊಡ್ಲಾಯ ಮುಖ ನೋಡುವಾಗ ಮಂಡಾಡಿ ಎಂಬ ಸ್ಥಳ ಬಹಳ ಗಣಸ್ಥಾನವಾಗಿ ತೋರ್ತದೆ. ನಮ್ಗೆ ನಿಲ್ಲಿಕ್ಕೆ ಇದೇ ಯೋಗ್ಯವಾದ ಸ್ಥಳ ಅಂತ ಮಾತನಾಡಿದ್ದಾರೆ. 7 ದೇಗಳು ಬಿಕ್ಕಲ್ ಕಟ್ಟಿಯಿಂದ ಹೊರಟು ಮಂಡಾಡಿಯಲ್ಲಿ ಹೋಗಿ ನೋಡುವಾಗ ಮಂಡಾಡಿ ಹೋರು 7 ಬಡಕಿಯಲ್ಲಿ ಇದ್ದಾರೆ. ಉಡುಬೇನಂದ್ರೆ ವಸ್ತ್ರ ಇಲ್ಲ, ಉಂಬೇನಂದ್ರೆ ಅನ್ನ ಇಲ್ಲ. ಕೇವಲ ಬಡತನದಲ್ಲಿ ಇರುವಾಗ ಮಧ್ಯರಾತ್ರಿ ಕಾಲದಲ್ಲಿ 7 ದೇಗಳು ಮಂಡಾಡಿ ಹೋರ ಮನೆಯಲ್ಲಿ ಹೋಗಿ ಮಾಯವಾಗಿ ಬಿಟ್ಟವಲ್ರು. 7 ದೇಗಳು ಮಂಡಾಡಿ ಹೋರ ಮನೆಯಲ್ಲಿ ಮಾಯವಾಗುವ ಕಾಲದಲ್ಲಿ ಮಂಡಾಡಿ ಹೋರ್ರ ಹೆಂಡತೆ ಶಯನ ಚಿತ್ತರಾಗಿದ್ದಾರೆ. ಬೋರಮ್ಮ ನಿದ್ರೆಯಲ್ಲಿ ಇದ್ದಾರೆ. ಈ 7 ದೇಗಳು ಹೋಗಿ ಮಂಡಾಡಿ ಹೋರ ಸೊಬ್ಬನಕ್ಕೆ ಬಿದ್ದು ಬಿಟ್ಟವಲ್ರು. ಮಂಡಾಡಿ ಹೋರ ಸೊಬ್ಬನಕ್ಕೆ ಏನಂತ ಬಿದ್ದು ಅಂತ ಹೇಳಿದ್ರೆ, ಮಂಡಾಡಿ ಹೋರ್ರೆ ನೀವು 7 ಹೊತ್ತಿನ ಬಡತಿಯಲ್ಲಿ ಇದ್ದೀರಿ. ನಾವು 7 ದೇಗಳು ಬಂದಿಟ್ಟಿದ್ದೇವೆ ನಿಮ್ಮ ಮನೆಯಲ್ಲಿ. ನಮ್ಮನ್ನು ಪೂಜೆ ಪ್ರಸ್ತ ಮಾಡಿ ನೀವು ನಂಬಿಕೊಳ್ಳುವುದಿದ್ರೆ ನಿಮ್ಮ ಬಡವರನ್ನು ತೆಗೆದುಕೊಂಡು ಹೋಗಿ ದಡ್ಡರನ್ನು ಮಾಡ್ತೇವೆ ಅಂತ ಹೇಳಿಬಿಟ್ಟು ಹಾಗೆ ಹೇಳಿದ ಕೂಡಲೇ ಮಂಡಾಡಿ ಹೋರ್ರು ಪಕ್ಕನೆ ಎದ್ದು ಕೂತ್ಕೊಂಡು ಹೆಂಡತಿನ ತಟ್ಟಿ ಎಬ್ಸ್ಕೊಂಡು ಒಂದು ವಿಚಿತ್ರ ವಿಚಾರ ನಡೆದೋಯ್ತು. ಈಗ 7 ದೇಗಳು ಬಂದು ನನ್ನ ಸ್ವಪ್ನದಲ್ಲಿ ಹೇಳ್ತೋ, ನೀವು 7 ಹೊತ್ತಿನ ಬಡತಿಯಲ್ಲಿ ಇದ್ದೀರಿ. ನಮ್ಮ 7 ದೇಗಳು ನೀವು ನಂಬಿಕೊಳ್ಳುವುದಿದ್ರೆ ನಿಮ್ಮ ಬಡವರನ್ನು ತೆಗೆದುಕೊಂಡು ಹೋಗಿ ದೊಡ್ಡರನ್ನು ಮಾಡ್ತೇವೆ ಅಂತ ಹೇಳ್ತೋ. ಇದಕ್ಕೆ ಏನು ಮಾಡುದಂತ ಹೆಂಡತಿ ಹತ್ರ ಕೇಳುವಾಗ ಮಂಡಾಡಿ ಹೋರ್ರ ಹೆಂಡತೆ ಬಹಳ ಗರ್ತ ಲಕ್ಷಣದಲ್ಲಿ ಇದ್ದಂಗೆ ಆದ್ರಿಂದ ಅಂತ ದೈವಾದನಾದ್ರೆ ಸ್ವಾಮಿ ನಮಗೆ ಎಷ್ಟೇ ಕಷ್ಟವಾದ್ರೂ ನಾವು ನಂಬಲೇಬೇಕು ಅಂತ ಹೇಳಿಬಿಟ್ರು. ಹಾಗೆ
ಹಾಗೆ ಹೇಳಿದ ಕೂಡಲೇ ಮಂಡಾಡಿ ಹೋದ್ರು ಈ 7 ದೈಗಳನ್ನು ನಂಬುವ ಬಗ್ಗೆ ಊದಿದ ಸಾಹಿತ್ಯವನ್ನು ತರಲಿಕ್ಕೆ ಒಳ್ಳೆ ಸೋಮವಾರ ದಿವಸದಲ್ಲಿ ಬೆಳಿಗ್ಗೆ ಎದ್ದು ಹೊಸೂರು ಹತ್ತಿಕೇರಿಯನ್ನು ತಿರುಗಾಟ ಮಾಡಿದ್ದಾರೆ. ರುಬಿ ಕಾಸಿನ ಸಾಮಾನು ಕಟ್ಟುಕೊಟ್ಟವರಿಲ್ಲ. ಹಸಿದು ಕೆಳತು ಮಧ್ಯಾಹ್ನ ವೇಳೆಯಲ್ಲಿ ರೂಮಾಲಿ ಕೋಟಿನ ಶೆಟ್ಟರ್ ಮಗ ಪಟ್ಟಣ ಕೋಟಿನ ಶೆಟ್ಟರ್ ಬಣಸಾಲಿ ಉಂಟು. ಆ ಬಣಸಾಲಿಯಲ್ಲಿ ಹೋಗಿ ಮುಹೂರ್ತವಾಗಿ ಬಿಟ್ಟಿರಬಲ್ಲ. ಬಣಸಾಲಿಯಲ್ಲಿ ಹೋಗಿ ಮುಹೂರ್ತವಾಗೋ ಕಾಲದಲ್ಲಿ ಮಂಡಾಡಿ ಹೋರ್ರೆ ಮಧ್ಯಾಹ್ನ ವೇಳೆಯಲ್ಲಿ ಎಲ್ಲಿಂದ ಬಂದ್ರಿ ಸ್ವಾಮಿ, ಕುಡಿಲಿಕ್ಕೆ ಹಾಲುಂಟು, ಕೂತ್ಕೊಳ್ಳಿಕ್ಕೆ ಹುಯಾಲುಂಟು, ಕೂತ್ಕೊಳ್ಳಿ ಅಂತ ಹೇಳುವಾಗ ಮಂಡಾಡಿ ಹೋರ್ ಹೇಳಿದ್ದಾರೆ ಏನಂದ್ರೆ, ಅಂತ ಬಹುಮಾನ ಸ್ವಾಮಿ ತಮ್ಮಂತ ಬಾಂಧವರಿಗೆ ಇದ್ದುಕೊಳ್ಳಿ. 7 ದೈಗಳನ್ನು ನಾನು ನಂಬಿಕೊಂಡಿದ್ದೇನೆ. ದೈವಾದನಕ್ಕೆ ಪೂಜೆ ಮಂಗಳಾರತಿಯನ್ನು ಮಾಡುವ ಬಗ್ಗೆ ಬಸೂರು ಹತ್ತಿಕೇರಿಯನ್ನು ತಿರುಗಾಟ ಮಾಡಿದ್ದೇನೆ. ರುಬಿ ಕಾಸಿನ ಸಾಮಾನು ನನ್ನ ಕಡ ಕಟ್ಟಿಕೊಟ್ಟವರಿದ್ರ ಕಡ ಕಟ್ಟಿಕೊಟ್ಟವರಿಲ್ಲ. ಆದ್ರಿಂದ ತಮ್ಮ ಬಣಸಾಲಿಗಾಗಿ ಬಂದಿದ್ದೇನೆ ಅಂತ ಹೇಳಿ ಹಾಗೆ ಹೇಳಿದ ಕೂಡಲೇ ರೂಮಾಲಿ ಕೋಟಿನ ಶೆಟ್ಟರ್ ಮಗ ಪಟ್ಟಣ ಕೋಟಿನ ಶೆಟ್ಟರ್ ಹೇಳಿದ್ದಾರೆ ಏನಂದ್ರೆ, ರುಬಿ ಕಾಸಿನ ಸಾಮಾನು ಬಿಟ್ಟು ಹೊರ ಹೊನ್ನಿನ ಸಾಮಾನು ನೀವು ಕಡೆ ಕಟ್ಟಿ ತೆಗೆದುಕೊಂಡು ಹೋಗಿ ಬಡವರು ಹೋಗಿ ದೊಡ್ಡವರಾದ ನಂತರ ಕೊಡಬಹುದು ಅಂತ ಹೇಳುವಾಗ ಆರ್ಥಿಕರ ಪರದಿಂದ ಊಗಿ ಬತ್ತಿಯಿಂದ ಅಣಿಯೋಲಿ ಬತ್ತಿಯಿಂದ ಗಂಧಣ್ಣೆ ಬುಕ್ಕಿಟ್ಟಿನಿಂದ 7 ದೈಗಳಿಗೆ 7 ಕಾಯನ್ನು ತೆಗೆದುಕೊಂಡು ಒಳ್ಳೆ ಸೋಮವಾರ ದಿವಸದಲ್ಲಿ ಮಂಡಾಡಿಗಾಗಿ ಬಂದು 7 ದೈಗಳಿಗೆ ಸಿರಿಯನ್ನು ನಟ್ಟು 7 ದೈಗಳಿಗೆ 7 ಕಾಯನ್ನು ಹೊಡೆದು ಪೂಜೆ ಮಂಗಳಾರತಿಯನ್ನು ಮಾಡಿ ಗಂಡ ಹೆಂಡತಿ ಒಟ್ಟುಗೂಡಿ ನಿಮ್ಮನ್ನು ನಂಬಿದ್ದೇವೆ ಅಂತ ಸೆರಗಾಸಿ ಅಡ್ಡಿ ಬಿದ್ದು ಬಿಟ್ಟಿರಬಲ್ಲ. ದೈವಾದನಕ್ಕೆ ಪೂಜೆ ಮಂಗಳಾರತಿಯನ್ನು ಮಾಡಿ ಗಂಡ ಹೆಂಡತಿ ಒಟ್ಟುಗೂಡಿ ಊಟ ಉಚ್ಚಾರವನ್ನು ಪೂರೈಸಿ ಗಂಡ ಹೆಂಡತಿ ಶಯನಾಚಿತ್ತರಾಗಿದ್ದಾರೆ. ಮಧ್ಯರಾತ್ರಿ ಕಾಲದಲ್ಲಿ ಬೋರಮ್ಮ ನಿದ್ರಿ ಬಂದೋಯ್ತು. ಈ 7 ದೈಗಳೇನು ಮಾಡಿಬಿಟ್ಟು ಅಂದ್ರೆ 7 ಚೊಟ್ಟಿನ ಕೊಪ್ಪರಿಗೆಯನ್ನು ಕಿತ್ಕೊಂಡು ಬಂದು ರಾಮ ಟೆಂಕಿ ಹೊರವನ್ನು ತುಂಬಿಸಿ ಬೇಕಾದಷ್ಟು ದ್ರವ್ಯವನ್ನು ತುಂಬಿಸಿ ಹೂಗಿ ನಾಳಿಯಷ್ಟು ಹಗರ ಮಾಡಿ ಮಂಡಾಡಿ ಹೊರ ನಡಿತಗಲಿ ಮೇಲೆ 7 ಚೊಟ್ಟಿನ ಕೊಪ್ಪರಿಗೆಯನ್ನು ತಂದಿಟ್ಬಿಟ್ಟಬಲ್ರು. ಮಂಡಾಡಿ ಹೋರ ನಡಿತಗಲಿಯಲ್ಲಿ 7 ಚೊಟ್ಟಿನ ಕೊಪ್ಪರಿಗೆಯನ್ನು ತಂದಿಡುವಾಗ ಮಂಡಾಡಿ ಹೋರಿಗೆ ಎಡಕ್ಕೆ ಹೊಡಿತಿದ್ರೆ ಎಡಕ್ಕಾಗ್ಲಿಲ್ಲ, ಬಳಕ್ ಹೊಡಿತಿದ್ರೆ ಬಳಕ್ಕಾಗ್ಲಿಲ್ಲ. ಹೆಂಡತಿ ಚಾಪಿಗೆ ಹೊಡ್ಕೊಂಡು ಬೆಳಕು ಹಚ್ಚಿ ನೋಡುವಾಗ 7 ಚೊಟ್ಟಿನ ಕೊಪ್ಪರಿಗೆ ಉಂಟು. 7 ಚೊಟ್ಟಿನ ಕೊಪ್ಪರಿಗೆ ಒಳಗೆ ರಾಮ ಟೆಂಕಿ ಹೊರ ಜಾಳಿಗೆ ಕಟ್ಟಿ ಬಿದ್ದಿರುವುದು, ಬೇಕಾದಷ್ಟು ದ್ರವ್ಯ ಉಂಟು. ಮಂಡಾಡಿ ಹೋರ ಹೆಂಡತಿಗೆ ಬಹಳ ಸಂತೋಷವಾಗಿ ಹೋಯ್ತು. ಈ ದೈವಾದನವನ್ನು ನಂಬಿದ್ದಕ್ಕೆ ನಮಗೆ ಪ್ರಯೋಜನ ಬಂತು ಅಂತ ತಿಳ್ಕೊಂಡು ನೆರಮಾನಿಗೆ ಹೇಳಿದ್ರೆ ಮುಮ್ಮಾನಿ ಸುದ್ದಿ ಆಗಿತ್ತು, ಮುಮ್ಮಾನಿಗೆ ಹೇಳಿದ್ರೆ ನೆರಮಾನಿ ಸುದ್ದಿ ಆಗಿತ್ತು ಅಂತ ಮಾತನಾಡಿ ಗಂಡ ಹೆಂಡತಿ ಒಟ್ಟುಗೂಡಿ 7 ಚೊಟ್ಟಿನ ಕೊಪ್ಪರಿಗೆ ಕೈ ಕೊಟ್ಟು ಒಳಕೋಣೆಯಲ್ಲಿ ಕೊಂಡೋಗಿ ಪ್ರತಿಷ್ಠೆ ಮಾಡಿಬಿಟ್ಟಿರಬಲ್ರು. 7 ಚೊಟ್ಟಿನ ಕೊಪ್ಪರಿಗೆಯನ್ನು ಒಳಕೋಣೆಯಲ್ಲಿ ಪ್ರತಿಷ್ಠೆ ಮಾಡುವ ಕಾಲದಲ್ಲಿ ಮಂಡಾಡಿ ಹೋರ್ ಹೇಳಿದ್ದಾರೆ ಏನಂದ್ರೆ, ಬಾರ್ಕೂರ್ ಬದ್ದರ್ಸ್ನು ರಾಜ್ಯಭಾರ ಮಾಡುವಂತ ಕಾಲ ಇದು. ದೈವಾದನ ಕೊಟ್ಟಂತ ದೊಡ್ಡಸ್ತಿಗೆ ದೈವಾದನ ಕೊಟ್ಟಂತ ದುರಾನುಕೂಲ ಇದು. ನಮ್ಮಲ್ಲಿ ನಾವು ಇಟ್ಕೊಂಡ್ರ ಪ್ರಯೋಜನ ಇಲ್ಲ. ಅರ್ಚುಮಂತ ಅಂದವರಿಗೆ ಪರಂಪರಿಕೆ ಬರಬೇಕು. ಇದರಲ್ಲಿ ಒಂದು ಜಾಳಿಗೆ ರಾಮ ಟಂಕಿ ವರವನ್ನು ಕೊಂಡು ಹೋಗಿ ಬಾರ್ಕೂರ್ ಬದ್ದರ್ಸ್ನಿಗೆ ಉಡುಗಿರಿ ಮಾಡ್ತೇನೆ ಅಂತ ಹೇಳಿಬಿಟ್ಟು ಹಾಗೆ ಹೇಳಿದ ಕೂಡಲೇ ಮಂಡಾಡಿ ಹೋರ್ರಿ ಅಂತ ಹೇಳಿದ್ದಾರೆ ಏನಂದ್ರೆ, ನಿಮ್ಮ ಮನಸ್ಸಿಗೆ ಬಂದಾಗ ಮಾಡಿ ಸ್ವಾಮಿ, ನನ್ನಿಂದ ತೊಂದರೆ ಇಲ್ಲ ಅಂತ ಹೇಳುವ ಕಾಲದಲ್ಲಿ ಮಂಡಾಡಿ ಹೋರ್ರು ಬೆಳಿಗ್ಗೆ ಎದ್ದು ಒಂದು ಜಾಳಿಗೆ ರಾಮ ಟೆಂಕಿ ವರವನ್ನು ಬಾರ್ಕೂರಿಗಾಗಿ ಕೊಂಡು ಹೋಗುವ ಕಾಲದಲ್ಲಿ ಬಾರ್ಕೂರ್ ಬದ್ದರ್ಸ್ನು ಅಷ್ಟ ಪ್ರಧಾನಿಕ ಮಂತ್ರಿಗಳನ್ನು ಕೂಡಿಕೊಂಡು ರಾಜ್ಯಸಭೆಯನ್ನು ನಡೆಸಿಕೊಂಡು ಕೂತಿದ್ದಾನೆ. ರಾಜ್ಯಸಭೆಯಲ್ಲಿ ಹೋಗಿ ಮಂಡಾಡಿ ಹೋರ್ರು ಒಂದು ಜಾಳಿಗೆ ರಾಮ ಟೆಂಕಿ ವರವನ್ನು ಬಾರ್ಕೂರ್ ಬದ್ದರ್ಸ್ನಿಗೆ ಉಡುಗಿರಿ ಮಾಡಿಬಿಟ್ಟಿರಬಲ್ರು. ಮಂಡಾಡಿ ಹೋರು ಬಾರ್ಕೂರ್ ಬದ್ದರ್ಸ್ನಿಗೆ ರಾಮ ಟೆಂಕೆ ವರವನ್ನು ಉಡುಗೊರೆ ಮಾಡುವ ಕಾಲದಲ್ಲಿ ಬಾರ್ಕೂರ್ ಬದ್ದರ್ಸ್ನಿಗೆ ಬಹಳ ಸಂತೋಷವಾಗಿ ಹೋಯ್ತು. ಮಂಡಾಡಿ ಹೋರ್ರೆ, ನೀವು 7 ಹೊತ್ತಿನ ಬಡತಿಗೆಯಲ್ಲಿ ಇದ್ದೀರಿ, ಇಂಥ ರಾಮ ಟೆಂಕಿ ವರ ದೈವ ದುರಾನುಕೂಲ ನಿಮ್ಗೆ ಎಲ್ಲಿಂದ ಸಿಕ್ಕಿತು ಅಂತ ಕೇಳುವಾಗ ಮಂಡಾಡಿ ಹೋರ್ ಹೇಳಿದ್ದಾರೆ ಏನಂದ್ರೆ, ಅದು ಮತ್ತೆಲ್ಲಿಂದಲ್ಲ ಸ್ವಾಮಿ, 7 ದೈಗಳನ್ನು ನಾನು ನಂಬಿಕೊಂಡಿದ್ದೇನೆ. ದೈವಾದನ ಕೊಟ್ಟಂತ ದೊಡ್ಡಸ್ತಿಗೆ ಇದು. ತಮ್ಮಂತ ಅರ್ಥಮಂತ ಅಂದವರಿಗೆ ಪರಂಪರಿಕೆ ಬರಬೇಕು ಅಂತ ಕೇಳ್ಕೊಂಡು ಒಂದು ಜಾಳಿಗೆ ರಾಮ ಟೆಂಕವರನ್ನು ತಂದು ತಮ್ಮ ಸನ್ನಿಧಾನಕ್ಕೆ ಒಪ್ಪಿಸಿದ್ದೇನೆ ಅಂತ ಹೇಳಿಬಿಟ್ಟು ಹಾಗೆ ಹೇಳಿದ ಕೂಡಲೇ ಬಾರ್ಕೂರ್ ಬದ್ರನಿಗೆ ಬಹಳ ಸಂತೋಷವಾಗಿ ಹೋಯ್ತು. ಮಂಡಾಡಿ ಹೋರ್ರೆ, ನಿಮ್ಮ ಮನಸ್ಸಿಗೆ ಬಂದದ್ದನ್ನು ಕೇಳಿ ನಿಮಗೆ ದಾನದತ್ತವಾಗಿ ರಾಜ್ಯಸಭೆಯಲ್ಲಿ ಬಹುಮಾನ ಕೊಡ್ತೇನೆ ಅಂತ ಹೇಳುವಾಗ ಮಂಡಾಡಿ ಹೋರ್ ಹೇಳಿದ್ದಾರೆ ಏನಂದ್ರೆ, ನನಗೆ ಮತ್ತೇನು ಬಹುಮಾನ ಬೇಕಾಗಿಲ್ಲ ಸ್ವಾಮಿ, ಬೇಕಾದ ಧನಭಾಗ್ಯ ನನಗೆ ದೈವ ಸಹಾಯದಿಂದ ಅನುಗ್ರಹವಾಗಿದೆ. ತಮ್ಮಂತ ಅರಸುಮಂತದಲ್ಲಿರುವಂತಹದ್ದು ರಾಜಾಭಿವೃದ್ಧಿ ನನಗೆ ಬೇಕು ಅಂತ ಹೇಳಿಬಿಟ್ಟು
ಹಾಗೆ ಹೇಳಿದ ಕೂಡಲೇ ಬಾರ್ಕೂರು ಭದ್ರಸನಿಗೆ ರಾಜ್ಯಸಭೆಯಲ್ಲಿ ಕೇಳಿದ್ ಕೊಡ್ತೇನೆ ಅಂತ ಹೇಳಿದ ಮಾತಿಗೆ ತಪ್ಪಲಿಕ್ಕೆ ಉಪಾಯ ಇಲ್ಲ. ಬಾರ್ಕೂರು ಬಕ್ಕಪಟ್ಟಣದಲ್ಲಿರುವಂತಹದ್ದು 7 ಕಂಚಿನ ಹೆಬ್ಬಾಗಿಲನ್ನು ಕಿತ್ಕೊಂಡು ಹೋಗಿ ಮಂಡಾಡಿ ಮನೆ ಎದುರು ಹುಡ್ಕೊಳ್ಳಿ ಅಂತ ಅಪ್ಪಣೆಯನ್ನು ಕೊಟ್ಟಿದ್ದಾರೆ. ಆನೀಟಕ್ಕೆ ಮಾನತೊಳಾರು ಕನಕದಂಡಿಗೆ ಮುತ್ತಿನ ಸತ್ತಿಗೆ ಹಸಿರು ಕೊಡೆ ಹಗಲದ ಊಟಿಗೆ ಸರ್ವ ರಾಜ ಬಿಡದವಳಿಯನ್ನು ಮಂಡಾಡಿ ಊರಿಗೆ ದಾನದತ್ತವಾಗಿ ಬಹುಮಾನ ಕೊಟ್ಟಿದ್ದಾರೆ. ಎಡಾಡಿ ಮತ್ತಾಡಿ ಕೂಟಾಟ ಸಿಕ್ಕಲಿ ಅಂತ ಆಸರಾದವನ್ನು ಹೊರಿಸಿದ್ದಾರೆ. ಬಸೂರಿನಿಂದ 7 ಜನ ಜಟ್ಟಿಯವರನ್ನು ಕರೆಸಿಕೊಂಡು ಎಣ್ಣೆ ಅಭ್ಯಾಂಕವನ್ನು ಮಾಡಿಸಿಕೊಂಡು ಜರಬಾಂಬಿ ದೊಡ್ಡ ಜಳಕವನ್ನು ಪಡ್ಕೊಳ್ಳಿ ಅಂತ ಅಪ್ಪಣೆಯನ್ನು ಕೊಟ್ಟಿದ್ದಾರೆ. ಮಂಡಾಡಿ ಊರಿಗೆ ಬಹಳ ಸಂತೋಷವಾಗಿ ಹೋಯ್ತು. ಬಾರ್ಕೂರು ಬಕ್ಕಪಟ್ಟಣದಲ್ಲಿರುವಂತಹದ್ದು 7 ಕಂಚಿನ ಬಾಲ ಕಿತ್ಕೊಂಡು ಬಂದು ಮಂಡಾಡಿ ಮನೆ ಎದುರು ಹೂಡಿಬಿಟ್ರು. ಆ ನೀಟಕ್ಕೆ ಮಾಡ್ತೊಳಾರು ಕನಕದಂಡಿಗೆ ಮುತ್ತಿನ ಸತ್ತಿಗೆ ಹಸಿರು ಕೊಡೆ ಹಗಲದ ಊಟಿಗೆ ಸರ್ವರಾಜ ಬಡಿದವಳೆಯನ್ನು ಮಂಡಾಡಿಗಾಗಿ ತಂದು ಬಿಟ್ರು. ಮಂಡಾಡಿ ಎಂಬ ಮನೆ ಅರ್ಸು ಮಂತಾನಕ್ಕೆ ಸರಿಯಾಗಿ ಹೋಯ್ತು. 7 ಕಂಚಿನ ಬಾಗಿಲಿಗೆ 7 ಜನ ತತ್ತಿಯವರನ್ನು ಕಾವಲಿಗಾಗಿ ಇಟ್ಟಿದ್ದಾರೆ. ಒಳ್ಳೆ ಸುಗ್ಗಿ ಶಿವರಾತ್ರಿ ದಿವಸದಲ್ಲಿ ಮಂಡಾಡಿ ಹೋರಿಗೆ ಎಡಾಡಿ ಮತ್ತಾಡಿ ಕೂಟಾಟ ಸಿಕ್ಕಿ ಹೋಯ್ತು. ಕೂಟಾಟವನ್ನು ತೀರಿಸಿ ಬರುವಾಗ ಸುಗ್ಗಿ ಶಿವರಾತ್ರಿ ಸಖಿ ಉದ್ದೇಶವಾಗಿ 6 ಜನ ತತ್ತಿಯವರು ಬಾಗಿಲನ್ನು ಹಾಯ್ಕೊಂಡು ಮಲಿಕೊಂಡಿದ್ದಾಳೆ. ಅದರಲ್ಲಿ ಒಬ್ಬಳು ತತ್ತಿಯವಳು ಸಖಿ ಉದ್ದೇಶ ಬಾಗಿಲನ್ನು ತೆರೆದು ಮಲಿಕೊಂಡಿದ್ದಾಳೆ. ಮಂಡಾಡಿ ಊರಿಗೆ ಬಂದು ನೋಡುವಾಗ ಬಹಳ ಸಿಟ್ಟು ಬಂದೋಯ್ತು. ಕಾಲ ಕನಿಷ್ಠವಾಗಿ ಉಂಟು, ಅನೇಕ ದುರಾನುಕೂಲ ಇರುವಂತ ಮನೆ ಇದು. ನಮ್ಮ ಮನೆಯಲ್ಲಿದ್ದವರಿಗೆಲ್ಲ ಅನ್ನಸೊಕ್ಕು ಪಾರದವರಿ ಸಮೇತ ಅನ್ನಸೊಕ್ಕು ಬಂದೋಯ್ತು ಅಂತ ಕೇಳ್ಕೊಂಡು 7 ಕಂಚಿನ ಬಾಗಿಲನ್ನು ಎಡಗಾಲಿನಲ್ಲಿ ಮೆಟ್ಟಿ ದೂಡಿ ಬಿಟ್ರಿ ಬಲ್ರು. ಬಾರ್ಕೂರು ಭದ್ರಸನು ನಡೀತು. 7 ನಲ್ಲಿ ಉಪ್ಪರಿಗೆಯಲ್ಲಿ ಚದುರಂಗ ಆಡ್ತಾ ಕೂತ್ಕೊಂಡಿದ್ದಾರೆ. ನೆಲ ನಡಗಿದಂತೆ ಶಬ್ದವಾಯ್ತು, ಮರ ಚೆಲ್ಲು ಮಲಗಿದಂತೆ ಶಬ್ದವಾಯ್ತು. ಬಾರ್ಕೂರು ಭದ್ರಸನ ಹೆಂಡತಿ ಹೇಳಿದ್ದಾಳೆ ಏನಂದ್ರೆ, ಇದೇನು ಸ್ವಾಮಿ ಮರ ಚೆಲ್ಲು ಮಲಗಿದಂತೆ ಶಬ್ದವಾಯ್ತಲ್ಲ, ಇದು ಎಂತ ಶಬ್ದ ಅಂತ ನನಗೆ ಹೇಳಲೇಬೇಕು ಅಂತ ಹೇಳಿಬಿಟ್ಟು ಹಾಗೆ ಹೇಳಿದ ಕೂಡಲೇ ಬಾರ್ಕೂರು ಭದ್ರಸರು ಹೇಳಿದ್ದಾರೆ ಏನಂದ್ರೆ, ಮಂಡಾಡಿ ಊರಿಗೆ ರಾಜ್ಯಸಭೆಯಲ್ಲಿ 7 ಕಂಚಿನ ಹೆಬ್ಬಾಗ್ಲು ಆನೆ ಹಿಟಕ್ಕೆ ಮಾನತೊಳಾರು ಕನಕದಂಡಿಗೆ ಮುತ್ತಿನ ಸತ್ತಿಗೆ ಹಸಿರು ಕೊಡೆ ಹಗಲದ ಊಟಿಗೆ ಸರ್ವ ರಾಜ ಬಿಡದವಳೆಯನ್ನು ಮಂಡಾಡಿ ಊರಿಗೆ ದಾನದತ್ತವಾಗಿ ಬಹುಮಾನ ನಾನು ಕೊಟ್ಟಿದ್ದೇನೆ. ಅದು ಮಂಡಾಡಿ ಊರ ಮನೆ 7 ಕಂಚಿನ ಹೆಬ್ಬಾಗಲು ಶಬ್ದ ಅಂತ ಹೇಳಿ ಹಾಗೆ ಹೇಳಿದ ಕೂಡಲೇ ಬಾರ್ಕೂರು ಭದ್ರಸನ ಹೆಂಡತಿ ಹೇಳಿದ್ದಾಳೆ ಏನಂದ್ರೆ, ನಮ್ಮಂತ ಅರ್ಸು ಮಂತಾನದಲ್ಲಿರುವಂತಹದ್ದು ಅಂತ ರಾಜ ಬಿಡದವಳಿಯನ್ನು ಆ ಹುಲ್ಲು ಮನಸ್ಸಿಗೆ ನೀವು ಯಾಕೆ ಕೊಟ್ಟಿದ್ದೀರಿ ಸ್ವಾಮಿ, ಕೊಟ್ಟದ್ದನ್ನು ವಾಪಸ್ ತರಿಸಬೇಕು ಅಂತ ಹೇಳುವಾಗ ಬಾರ್ಕೂರು ಭದ್ರಸರು ಹೇಳಿದ್ದಾರೆ ಏನಂದ್ರೆ, ಕೊಟ್ಟದ್ದನ್ನು ವಾಪಸ್ ಕೇಳುವಂತಹದ್ದು ರಾಜನೀತಿ ಅಲ್ಲ, ಅದು ಕೊಟ್ಟದ್ದನ್ನು ನಾನು ವಾಪಸ್ ಕೇಳಲಿಕ್ಕಿಲ್ಲ ಅಂತ ಹೇಳುವ ಕಾಲದಲ್ಲಿ ಬಾರ್ಕೂರು ಭದ್ರಸನ ಹೆಂಡತಿಗೆ ಬಹಳ ಸಿಟ್ಟು ಬಂದೋಯ್ತು. ನಿಮ್ಮನೆ ಗರ್ತಿಯಾಗಿ ಇರೋದ್ರ ಬದಲು ಆತನ ಮನೆ ಗೌಂಡಿಯಾಗಿ ನಾನು ಇರುವುದಿದ್ರೆ ಆ ಧನಭಾಗ್ಯವನ್ನು ನೋಡ್ಕೊಂಡಿರ್ತಿದ್ದೇನೆ ಅಂತ ಹೇಳಿಬಿಟ್ರು. ಹಾಗೆ ಹೇಳಿದ ಕೂಡಲೇ ಬಾರ್ಕೂರು ಭದ್ರಸನಿಗೆ ಬಹಳ ಸಿಟ್ಟು ಬಂದೋಯ್ತು. ಒಳ್ಳೆ ಶನಿವಾರ ದಿವಸದಲ್ಲಿ ಮನೂರ್ ತಂತ್ರಿ ಎಂಬವ ಕಿರಿಸಿಕಿನ್ನೆಸ್ತ್ರಿ ಜಾತಿಯವ ಬಾರ್ಕೂರು ಭದ್ರಸನಿಗೆ ಚವರಕ್ಕೆ ಬಂದಿದ್ದಾನೆ. ಚವರವನ್ನು ತೀರಿಸಿದ ನಂತರ ಈ ಮನೂರ್ ತಂತ್ರಿಯನ್ನು ಕರೆದು ಹೇಳಿದ್ದಾರೆ ಏನಂದ್ರೆ, ಮಂಡಾಡಿಗೆ ಹೋಗಿ ಮಂಡಾಡಿ ಹೋರನ್ನು ಕೊಂದು ಬರುವುದಿದ್ರೆ ನಿನಗೆ ಭೂಮಿ ದಾನವನ್ನು ಬಿಡ್ತೇನೆ ಅಂತ ಹೇಳಿದ್ದಾರೆ, ಕುಂಬಳಿ ಉತ್ತಾರವನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಆವಾಗ ಈ ಮನೂರ್ ತಂತ್ರಿ ಎಂಬವ ಬಾರ್ಕೂರು ಭದ್ರಸನಿಗೆ ಚವರವನ್ನು ತೀರಿಸಿ ಊಟ ಉಪಚಾರವನ್ನು ಮಾಡಿ ಮಂಡಾಡಿ ಹೋರನ್ನು ಕೊಲ್ಲುವ ಬಗ್ಗೆ ಬಾರ್ಕೂರು ಭದ್ರಸನ ಅಪ್ಪಣೆಯನ್ನು ಪಡ್ಕೊಂಡು ಹಡಪ ಕತ್ತಿರಿಯನ್ನು ಬಗಲಿನಲ್ಲಿ ಇಟ್ಕೊಂಡು ಬಾರ್ಕೂರಿನಿಂದ ಹೊರಟು ವರ್ಷಾಳಕ್ಕೆ ಬಂದ, ಎಡತಾಡಿಗೆ ನಡ್ಕೊಂಡ, ಸಿರಿಯಾರಕ್ಕೆ ಬಂದ, ಕ್ಯಾಸನ್ ಮಕ್ಕಿಗೆ ನಡ್ಕೊಂಡ, ಹುಣಸು ಮಕ್ಕಿಗೆ ಬಂದ, ಮಂಡಾಡಿಗಾಗಿ ಹೋಗಿಬಿಟ್ಟು ಬಲ್ರು. ಮಂಡಾಡಿಗಾಗಿ ಹೋಗುವ ಕಾಲದಲ್ಲಿ ಮಂಡಾಡಿ ಮಲಗೆದ್ದಿಯಲ್ಲಿ ಹಣಬಿ ಎನ್ಕೊಂಡ ಉಂಟು. ಆ ಹಣು ಸುಟ್ಟು ಬೂದಿಯಲ್ಲಿ ಬಿದ್ದೊಡಕಿ ಬಿಟ್ಟ. ಮಂಡಾಡಿ ಹೋರ್ರಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಬಸೂರಿನ 7 ಜನ ಜಟ್ಟಿಯವರನ್ನು ಕರೆಸಿಕೊಂಡು ಎಣ್ಣೆ ಅಭ್ಯಾಂಕವನ್ನು ಮಾಡಿಸಿಕೊಂಡು ಕನಕ ದಂಡಿಗೆಯನ್ನು ಏರಿಕೊಂಡು ಕರವಾಮಿ ದೊಡ್ಡ ಜಳಕಕ್ಕೆ ಹೋಗ್ತಾ ಇದ್ದಾರೆ. ದಂಡಿಗೆಯಲ್ಲಿ ಕೂತ್ ನೋಡುವಾಗ ಈ ಮನೂರ್ ತಂತ್ರಿ ಎಂಬವ ಹಣಬಿನ ಕೊಂಡದಲ್ಲಿ ಬಿದ್ದೊಡಕ್ತಾ ಇದ್ದಾನೆ. ಪ್ಯಾದಿಯವರನ್ನು ಕರೆದು, ಯಾರು ಪ್ಯಾದಿಯವರೇ, ಆ ಹಣಬಿನ ಕೊಂಡದಲ್ಲಿ ಬಿದ್ದೊಡ್ಕೋ ಯಾರಂತ ನೋಡಿ ಬನ್ನಿ ಅಂತ ಹೇಳಿಬಿಟ್ಟು ಹಾಗೆ
ಹೇಳಿದ ಕೂಡಲೇ ಪ್ಯಾದಿಯವರು ಬಂದು ಅವನನ್ನು ವಿಚಾರ ಮಾಡುವಾಗ ಆರಿ ಭಾಷೆಯನ್ನು ಹೇಳಿದ, ಚೋರಿ ಭಾಷೆಯನ್ನೇ ಆಡಿದ, ಹಿಂದಿ ಭಾಷೆಯನ್ನು ಹೇಳಿದ, ತುಳು ಭಾಷೆಯನ್ನೇ ಆಡಿದ. ಅವ ಹೇಳಿದ ಭಾಷೆ ಇವ್ರಿಗೆ ಗೊತ್ತಾಗ್ಲಿಲ್ಲ. ಇವ್ರು ಹೇಳಿದ ಮಾತಿಗೆ ಅವ ಪ್ರತಿ ಉತ್ತರ ಕೊಡ್ಲಿಲ್ಲ. ವಾಪಸ್ ಬಂದು ಮಂಡಾಡಿ ಹೊರ ಹತ್ರ ಹೇಳಿದ್ದಾನೆ ಏನಂದ್ರೆ, ಅವ್ರನ್ನ ಮಾತಾಡ್ಸಿಕ್ಕೆ ನಮ್ಮ ಮುಂದೆ ಸಾಧ್ಯ ಇಲ್ಲ ಸ್ವಾಮಿ, ನಾವು ಹೇಳಿದ ಮಾತಿಗೆ ಅವ ಪ್ರತಿ ಉತ್ತರ ಕೊಡುವುದಿಲ್ಲ, ಅವ ಹೇಳಿದ ಭಾಷೆ ನಮಗ್ ಬರುವುದಿಲ್ಲ ಅಂತ ಹೇಳುವ ಕಾಲದಲ್ಲಿ ಮಂಡಾಡಿ ಹೋರು ಹಿಂದೆ ಬಹಳ ಬಡತನವನ್ನು ಅನುಭವಿಸಿದ್ರಿಂದ ಚಪ್ಪಾನ್ ಹೇಳ ದೇಶವನ್ನು ತಿರುಗಿ ಚಪ್ಪಾನ್ ಹೇಳ ಭಾಷೆಯನ್ನು ಕಲಿತಿದ್ದಾರೆ. ಅನೇಕ ಕನಿಕರ ಉಂಟಾಯಿತು. ಉದ್ದ ದಂಡಿಗಿಂದ ತಗ್ಗಿಳಿದು ಹೋಗಿ ಅವ ಹೇಳಿದಾಗೆ ಹೇಳಿ, ಅವ ಆಡಿದಾಗೆ ಆಡಿ, ಅವನ ರಟ್ಟಿಗೆ ನಿಲ್ಲಿಸ್ಕೊಂಡು ಇವರಿಗೆ ಸ್ನಾನ ಸಂಧಾನವಾದ ನಂತರ ಅವನಿಗೆ ಸ್ನಾನವನ್ನು ಮಾಡಿಸಿ, ಇವರಿಗೆ ಊಟೋಪಚಾರವಾದ ನಂತರ ಅವನಿಗೆ ಊಟೋಪಚಾರವನ್ನು ಮಾಡಿ 44,000 ಕೂಡಿ, ಕೆಳನಾಡು 10,000 ಕೂಡಿ 7 ಕಂಚಿನ ಹಬ್ಬನಲ್ಲಿ ಬಂದು ಸಭೆ ಮಾಡಿಬಿಟ್ರೆ ಬಲ್ರು. 7 ಕಂಚಿನ ಹಬ್ಬಲ್ಲಿ ಬಂದು ಸಭೆ ಮಾಡಿ ಕೂತ್ಕೊಂಡು ಅವನನ್ನು ವಿಚಾರ ಮಾಡಿದ್ದಾರೆ. ಏನಂದ್ರೆ, ನೀನ್ ಏನ್ ಕೆಲಸ ಮಾಡ್ಕೊಂಡಿರ್ತೆ ನಮ್ಮ ಮನೆಯಲ್ಲಿ ಅಂತ ಹೇಳುವಾಗ ಮನೂರ್ ತಂತ್ರಿ ಎಂಬ ಹೇಳಿದ್ದಾನೆ. ಏನಂದ್ರೆ, ನನಗೆ ಮತ್ತೇನ್ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ, ನಿಮ್ಮ ಆಳ್ಕಳ ಮಕ್ಕಳನ್ನು ಗೈಸಲಿಕ್ಕೆ ಕೈ ಎಕರೆ ಹೊಡೆದೇನು, ಬಾಯಿ ಎಕರೆ ಬೈದೇನು, ನೀವು ಕೊಟ್ಟ ಸಾಲ ಮೂಲವನ್ನು ಎತ್ಕೊಂಡಿರ್ಲಿಕ್ಕೆ 6 ಲೆಕ್ಕ ಇಲ್ಲ, 3 ಅಕ್ಷರ ನನಗೆ ಗೊತ್ತಿಲ್ಲ, ಅದನ್ನೆಲ್ಲ ಮಾಡ್ಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಸ್ವಾಮಿ, ನಿಮ್ಮ ಕೈ ಕಾಲು ಎತ್ಕೊಂಡಿರ್ತೇನೆ ಅಂತ ಹೇಳಿಬಿಟ್ಟು ಹಾಗೆ ಹೇಳಿದ ಕೂಡಲೇ ಮಂಡಾಡಿ ಹೋರಿಗೆ ಬಡತಿಗೆ ಹೋಗಿ ದೊಡತಿಗೆ ಬಂದ ನಂತರ ನನ್ನ ಕೈಕಾಲು ಹೊತ್ತಲಿಕ್ಕಾದ್ರೂ ಒಂದು ಜನ ಬೇಕು ಅಂತ ತಿಳ್ಕೊಂಡು ನನ್ನ ಕೈಕಾಲು ಹೊತ್ಕೊಂಡಿರೋ ಮಗನೇ ಅಂತ ಅಪ್ಪಣೆಯನ್ನು ಕೊಟ್ಟಿದ್ದಾರೆ. ಊಟ ಉಚಾರವಾದ ನಂತರ 7 ನೆಲೆ ಉಪ್ಪರಿಗೆಗೆ ಹೋಗಿ ಉಯ್ಯಾಲಿನಲ್ಲಿ ಹಾಸಿಗೆ ಉಂಟು ಬಿಡಿಸು ಅಂತ ಹೇಳಿದ್ದಾರೆ. ಈ ಮನೂರ್ ತಂತ್ರಿ ಎಂಬುವ ಊಟ ಉಚಾರವಾಗಿ 7 ನೆಲೆ ಉಪ್ಪರಿಗೆಗೆ ಹೋಗಿ ಹಾಸಿಗೆಯನ್ನು ಬಿಡಿಸಿದ್ದಾನೆ. ಮಂಡಾಡಿ ಹೋರು ಸೇನಾತೀತರಾಗಿದ್ದಾರೆ. ಉಯ್ಯಾಲು ತೂಗ್ತಾ ಇದ್ದಾನೆ, ಕೈಕಾಲು ಹೊತ್ತಾ ಇದ್ದಾನೆ. ಮಧ್ಯರಾತ್ರಿ ಕಾಲದಲ್ಲಿ ಮಂಡಾಡಿ ಹೋರಿಗೆ ಬೋರಮ್ಮ ನಿದ್ರಿ ಬಂದೋಯ್ತು. ಮನೂರ್ ತಂತ್ರಿ ಆಲೋಚನೆ ಮಾಡಿದ್ದಾನೆ. ಏನಂದ್ರೆ, ಮಂಡಾಡಿ ಹೋರನ್ನು ಕೊಂದು ಬರ್ತೇನೆ ಅಂತ ಹೇಳಿ ಬಾರ್ಕೂರ್ ಭದ್ರ ಹತ್ರ ಅಪ್ಪಣೆಯನ್ನು ಪಡ್ಕೊಂಡು ಬಂದಿದ್ದೇನು, ನಾನು ಬಂದ ಕೆಲಸ ಮಾಡ್ಲಿಕ್ಕೆ ಇದೇ ಸಮಯ ಅಂತ ತಿಳ್ಕೊಂಡು 7 ಕಂಚಿನ ಹಬ್ಬದಲ್ಲಿ ಬಂದು ನೋಡುವಾಗ ಪ್ರತಿಯೊಬ್ಬರು ನಿದ್ರೆಯಲ್ಲಿ ಇದ್ದಾರೆ. ಒಳಾಂಗಣದಲ್ಲಿ ಬಂದು ನೋಡುವಾಗ ಪ್ರತಿಯೊಬ್ಬರು ನಿದ್ರೆಯಲ್ಲಿ ಇದ್ದಾರೆ. ಹೊರಾಂಗಣಕ್ಕೆ ಹೋಗಿ ನೋಡುವಾಗ ಮನುಷ್ಯ ಸಮಾಚಾರವೇ ಇಲ್ಲ. 7 ನೆಲೆ ಉಪ್ಪರಿಗೆಗೆ ಬಂದು ಹಡಪದಿಂದ ಕತ್ತಿರಿಯನ್ನು ತೆಗೆದು ಮಂಡಾಡಿ ಹೊರ ಕುತ್ತಿಗೆ ಹಾಕಿ ಒತ್ತಿ ಬಿಟ್ಟು ಮಂಡಾಡಿ ಹೊರ ಕುತ್ತಿ ಕತ್ರಿ ಹಾಕಿ ಒತ್ತುವ ಕಾಲದಲ್ಲಿ ಮಂಡಾಡಿ ಹೋರು ಮಾನವಾಗಿದ್ದಾರೆ. ಮಂಡಾಡಿ ಹೋರು ಮಾನವಾದ ನಂತರ ನಾನು ಬಂದಂತ ಕೆಲಸ ಇಲ್ಲಿಗೆ ಜಯವಾಯಿತು. ಬೆಳಗಾಗೋದ್ರ ಒಳಕ್ಕೆ ನಾನು ತಪ್ಪಿಯೇ ಹೋಗ್ಬೇಕಿಲ್ಲಿಂದ ಅಂತ ತಿಳ್ಕೊಂಡು ಈ ಮನೂರ್ ತಂತ್ರಿ ಎಂಬುವ 7 ಕಂಚಿನ ಹಬ್ಬದಲ್ಲಿ ಹೋಗಿ ನೋಡುವಾಗ 7 ದೇಗಳ ದಿಕ್ಕಬಂಧನ ಬಂಧಿಸಿ ಬಿಟ್ಟಿದ್ದು, ಹಗಲು ಕತ್ಲೆ ಕಟ್ಟಿಸಿ ಬಿಟ್ಟಿದ್ದು. ನೊಣಾನುಸಿ ಹೋಗುವಂತ ಯಗಡಿ ಕಣ್ಣಿಗೆ ಎಲ್ಲಿ ಕಾಣಿಸುವುದಿಲ್ಲ. ಬಹಳ ಶೋಕ ಮಾಡಿದ್ದಾನೆ. ನನ್ನ ಹೆಂಡ್ರ ಮಕ್ಕಳ ಭಾಗ್ಯ ಇರುವುದಿದ್ರೆ, ನನ್ನ ಕುಟುಂಬದ ಪುಣ್ಯ ಇರುವುದಿದ್ರೆ ಏನಾದ್ರೂ ಪ್ರಯತ್ನದಿಂದ ನಾನು ತಪ್ಪಿ ಹೋಗ್ತೇನೆ ಅಂತ ಕೇಳ್ಕೊಂಡು ಮೂಡಾಯಿ ಮುಖ ನೋಡುವಾಗ ಹೂಡು ಎತ್ತು ಹುಡುಕಿ ಬೀಜ ಹೋಗುವಂತಹದ್ದು ಸ್ವಲ್ಪ ಅಂದ್ ಕಂಡಿ ಇವನ ಕಣ್ಣಿಗೆ ಕಾಣಿಸ್ತಾ ಉಂಟು. ಆ ಕಂಡಿಯಲ್ಲಿ ನುಷ್ಟು ಮಂಡಾಡಿ ಮಳೆಗೆದ್ದಿಗೆ ಬಿದ್ದುಕೊಂಡ, ಮತ್ತಿಗೆದ್ದಿಗೆ ನಡ್ಕೊಂಡ, ಹುಣಸು ಮಕ್ಕಿಗೆ ಬಂದ, ಚಾಚನ ಮಕ್ಕಿಗೆ ನಡ್ಕೊಂಡ, ಬಾರ್ಕೂರು ಬಕ್ಕ ಪಟ್ಟಣಕ್ಕಾಗಿ ಓಡಿಬಿಟ್ಟವಲ್ರು. ಬಾರ್ಕೂರಿಗಾಗಿ ಓಡುವ ಕಾಲದಲ್ಲಿ ಬಾರ್ಕೂರ್ ಭದ್ರನು ರಾಜಸಭೆಯನ್ನು ನಡೆಸಿಕೊಂಡು ಕೂತಿದ್ದಾನೆ. ರಾಜಸಭೆಯಲ್ಲಿ ಹೋಗಿ ಮಂಡಾಡಿ ಹೋರನ್ನು ಕೊಂದು ಬಂದಿದ್ದೇನೆ ಸ್ವಾಮಿ ನಾನಂತ ಹೇಳುವಾಗ ಬಾರ್ಕೂರ್ ಭದ್ರತೆ ಹೇಳಿದ್ದಾರೆ. ಏನಂದ್ರೆ, ಈ ಹಿಂದೆ 7 ಜನ ಸಿಪಾಯಿಗಳನ್ನು ಕಳಿಸಿಕೊಟ್ಟಿದ್ದೇನೆ. 7 ಜನ ಸಿಪಾಯಿಗಳು ಸಮ, ಹುಲ್ಲಿನಲ್ಲಿರುವ ಸರ್ಪನು ಸಮ. ಅವರು 7 ಜನರಿಂದ ಮಂಡಾಡಿ ಹೋರನ್ನು ಕೊಂದು ಬರ್ಲಿಕ್ಕೆ ಆಗ್ಲಿಲ್ಲ. ನೀನು ಒಬ್ಬ ಹೋಗಿ ಮಂಡಾಡಿ ಹೋರನ್ನು ಕೊಂದು ಬಂದಿದ್ದೇನೆ ಅಂತ ಹೇಳಿದ್ರೆ ನಿನ್ನ ಮಾತಿ ನಾನು ಒಪ್ಪಲಿಕ್ಕಿಲ್ಲ ಅಂತ ಹೇಳುವ ಕಾಲದಲ್ಲಿ ಮನೂರ್ ತಂತ್ರಿ ಎಂಬವ ಬಹಳ ಬುದ್ಧಿವಂತನಾದ್ರಿಂದ ಅವ್ರಿಗೆ ಪ್ರತಿ ಉತ್ತರ ಕೊಟ್ಟಿದ್ದಾನೆ. ಏನಂದ್ರೆ, ನನ್ನ ಮಾತಿ ನೀವು ಒಪ್ಪುವಂತಹದ್ದು ಬೇಡ ಸ್ವಾಮಿ, ತಮ್ಮಲ್ಲಿ ಅನೇಕ ಜನ ಪ್ಯಾದಿಯವರಿದ್ದಾರೆ. ಪ್ಯಾದಿಯವರನ್ನ ಕರೆದು ಮಂಡಾಡಿಗಾಗಿ ಕಳಿಸಿಕೊಡುವುದಿದ್ರೆ ತಮ್ಮ ಚಿತ್ತಕ್ಕೆ ಪರಂಪರಿಕೆ ಬರ್ತದೆ ಅಂತ ಹೇಳಿಬಿಟ್ಟು ಹಾಗೆ ಹೇಳಿದ ಕೂಡಲೇ ಬಾರ್ಕೂರ್ ಭದ್ರನು ಪ್ಯಾದಿಯವರನ್ನ ಕರೆದು, ಯಾರು ಪ್ಯಾದಿಯವರೇ, ಮಂಡಾಡಿಗೆ ಹೋಗಿ ಮಂಡಾಡಿ ಹೋರು ಮರಣವಾದ ನಿಶ್ಚಯ ಅಂತ ತಡ್ಕೊಂಡು ಬನ್ನಿ ಅಂತ ಹೇಳುವಾಗ ಪ್ಯಾದಿಯವರು ಎದ್ದು ಬಾರ್ಕೂರಿನಿಂದ ಹೊರಟು ಮಂಡಾಡಿಯಲ್ಲಿ ಬಂದು ನೋಡುವಾಗ 44,000 ಕೂಡಿ, ಕೆಳನಾಡು 10,000 ಕೂಡಿ, ಹೊಸೂರಿನಿಂದ 7 ಜನ ಜಟ್ಟಿಯವರು ಬಂದು ಮಂಡಾಡಿ ಹೋರ ಶ್ರಮಕ್ಕೆ ಎಣ್ಣೆಯ ಬ್ಯಾಂಕ್ ಮಾಡ್ತಾ ಇದ್ದಾರೆ. ಆರ್ತಿ ಕರ್ಪೂರದಿಂದ, ಊಗಿ ಬತ್ತಿಯಿಂದ, ಪಣಿಯೋಲಿ ಬಟ್ಟಿಯಿಂದ, ಗಂಧಣ್ಣಿ ಬುಕ್ಕಿಟ್ಟಿನಿಂದ, ಹೆಲಿಚಿನ ಚಕ್ಕಿಯಿಂದ,
ಮಾವಿನ ಚಕ್ಕಿಯಿಂದ ಗಂಧ ಚಕ್ಕಿಯಿಂದ ಮಂಡಾಡಿ ಹೊರ ಕಾಷ್ಟವನ್ನು ಹುಡ್ತಾ ಇದ್ದಾರೆ. ಹುಕ್ಕಿನ ಆಚಾರಿ ಬಂದು ದೀಪಾವಳಿ ಕಂಬು ಕೆತ್ತಾ ಇದ್ದಾನೆ. ಇದು ಯಾತಕ್ಕೆ ಆಚಾರ್ಯ ದೀಪಾವಳಿ ಕಂಬು ಅಂತ ಹೇಳುವಾಗ ಹುಕ್ಕಿನ ಆಚಾರ್ಯ ಹೇಳಿದ್ದಾನೆ ಏನಂದ್ರೆ, ಅದು ಮತ್ತೆ ಆತಕ್ಕಲ್ಲ ಸ್ವಾಮಿ, ಮಂಡಾಡಿ ಎಂಬ ಮನೆ ಬಹಳ ಮನತಾನದ ಮನೆ ಆದ್ರಿಂದ ಮಂಡಾಡಿ ಮನೆ ಯಜಮಾನರು ಹೋರ್ರ ಕಾಯವಾಗಿದ್ದಾರೆ. ಅವ್ರು ಸೊಳ್ಳಿ ಗುಡ್ಡಿ ಮಧ್ಯೆ ನಿಲ್ಲಿಕ್ಕಿದ್ದು ದೀಪಾವಳಿ ಕಂಬು ಅಂತ ಹೇಳಿಬಿಟ್ಟು ಹಾಗೆ ಹೇಳಿದ ಕೂಡಲೇ ಅದೇ ರೀತಿಯಲ್ಲಿ ಪತ್ರದಲ್ಲಿ ಬರ್ಕೊಂಡು ವಾಪಸ್ ಬಂದು ಬಾರ್ಕೂರ್ ಭದ್ರಸಿಂಗ್ ತೋರಿಸುವಾಗ ಬಾರ್ಕೂರ್ ಭದ್ರಸಿಂಗ ಬಹಳ ಸಂತೋಷವಾಗಿ ಹೋಯ್ತು. ಮಂಡಾಡಿ ಹೊರ ಮರಣವಾದ ನಿಶ್ಚಯ ಅಂತ ತಿಳಿದು ಬಂತು. ಮಂಡಾಡಿ ಹೊರನ್ನು ಕೊಂದು ಬರದಿದ್ರೆ ಭೂಮಿ ದಾನವನ್ನು ಬಿಡ್ತೇನೆ ಅಂತ ಹೇಳಿದ್ದಾರೆ, ಉಂಬಳಿ ಉತ್ತಾರವನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಹೇಳಿದ ಮಾತೆ ತಪ್ಪಲಿಕ್ಕೆ ಉಪಾಯ ಇಲ್ಲ. ಒಳ್ಳೆ ಕನ್ನಿ ತಿಂಗಳ ದಿವಸದಲ್ಲಿ ಚಂಕ ತೊರೆಯಿಂದ ಹಿಡಿದ ಬಡ ಕರೆವರೆಗೆ ಕದುರನ್ನು ಸರಿ ಮೇಲೆ ನೋಡ್ತಾ ಹೋಗಿದ್ದಾರೆ. ಎಲ್ಲಿಯೂ ಮಿಗಿಲಿಯಾಗಿ ಬರಲಿಲ್ಲ. ಮುನ್ನೂರಂಬ ಮೈಲಲ್ಲಿ ಮಿಗಿಲಿಯಾಗಿ ಬಂತು. ಹೆಣ್ಣಿಗೆ ಮೂಲ, ಗಂಡಿಗೆ ದಾನ. 1800 ರೋಜು ಅವನು ಕುಟುಂಬಕ್ಕೆ ಉಂಬಳಿ ಉತ್ತಾರವನ್ನು ಕೊಟ್ಟಿದ್ದಾರೆ. 1600 ರೋಜು ಅವನು ಹೆಂಡ್ರ ಮಕ್ಕಳಿಗೆ ಭೂಮಿ ದಾನವನ್ನು ಕೊಟ್ಟಿದ್ದಾರೆ. ಬೇಕಾದಷ್ಟು ಧನಭಾಗ್ಯವನ್ನು ಕೊಟ್ಟಿದ್ದಾರೆ. ಆವಾಗ ಈ ಮನೋರ್ ತಂತ್ರಿ ಎಂಬವನಿಗೆ ಬಹಳ ಸಂತೋಷವಾಗಿ ಹೋಯ್ತು. ಇಷ್ಟು ಧನಭಾಗ್ಯ ನೀವು ನನಗೆ ಕೊಟ್ಟ ಮೇಲೆ ಸ್ವಾಮಿ, ಈ ಕಿಲಿಸ್ಕಿ ನೇತ್ರಿ ಜಾತಿಯಲ್ಲಿ ನಾನು ಇರ್ಲಿಕ್ಕಿಲ್ಲ, ನನ್ನ ನಾಡು ಪಟ್ಟಡಿಗೆ ಸೇರಿಸಬೇಕು ಅಂತ ಹೇಳಿಬಿಟ್ಟು ಹಾಗೆ ಹೇಳಿದ ಕೂಡಲೇ ಬಾರ್ಕೂರ್ ಭದ್ರನು ರಾಜ್ಯ ಬಾರ್ ಮಾಡುವಂತ ಕಾಲವಾದ್ರಿಂದ, ಜೈನ ಅಧಿಕಾರವಾದ್ರಿಂದ ಶಾನಭಾಗರನ್ನು ಕರೆದು ಒಂದು ಕೊಲೆ ಹುಟ್ಟು ಜನ ಮನೂರ್ ಜನ್ನಿ ಮನೆ ಅಂತ ಬರೀ ಶಾನಭಾಗರ್ ಅಂತ ಹೇಳಿದ್ದಾರೆ. ಈ ಕಿಲಿಸ್ಕಿ ನೇತ್ರಿ ಜಾತಿಯನ್ನು ತೆಗೆದುಕೊಂಡು ಹೋಗಿ ನಾಡು ಪಟ್ಟಡಿಗೆ ಸೇರಿಸಿ ಬಿಟ್ಟಿದ್ದಾರೆ. ಈ 7 ದೇಗಳೇನು ಮಾಡಿಬಿಟ್ಟು ಅಂದ್ರೆ, ಮಂಡಾಡಿ ಹೋರ ಕಾಲಕ್ಕೆ ಆಯ್ತು. ಮಂಡಾಡಿ ಹೋರ ಕಾಲಕ್ಕೆ ಹೋಯ್ತು. ನಾವು ಇನ್ನಿಲ್ಲಿ ಉಳ್ಕೊಂಡ್ರೆ ಪ್ರಯೋಜನ ಇಲ್ಲ ಅಂತ ತಿಳ್ಕೊಂಡು 7 ಗಂಟೆ ಹಬ್ಬ ಕಿತ್ಕೊಂಡು ಬಂದು ಹೆಗಡಿ ತರೀಕೆಯಲ್ಲಿ ಮೆಟ್ಟಿ ಕಣಿಸಿಬಿಟ್ಟು 7 ತೊಟ್ಟಿನ ಕೊಪ್ಪರಿಗೆಯನ್ನು ಕಿತ್ಕೊಂಡು ಬಂದು ಎರಬಾಮಿ ತೊಡಿಯಲ್ಲಿ ಮೆಟ್ಟಿ ಕಣಿಸಿಬಿಟ್ಟು ಸರ್ವ ದುರಾನುಕೂಲವನ್ನು ದೈವ ಮಾಯ ಮಾಡಿಬಿಟ್ಟು ಆವಾಗ 7 ದೈಗಳು ಮಂಡಾಡಿ ಮನೆಯಿಂದ ಹೊರಟು ಕಾಳೂರಿಗೆ ಬಂದು ಅಲ್ಲಿ ಕಾಳಿ ಕೊಂಡವನ್ನು ಮಾಡಿ 6 ದೈಗಳು ಅಗ್ನಿ ಕೊಂಡವನ್ನು ಹಾರಿ ಮೃತ ಮಾಯ ಹೊಂದಿದ್ದಾರೆ. ಎಲ್ಲವರಿಗಿಂತ ಕಿರಿ ಕಾಡ್ತಿ ಎಂಬವಳು ಚಂಕತರ ಅಂತ ಹಿಡಿದ ಮಡಕ್ಕರವರೆಗೆ ಸ್ವಾಮಿ ಅಂತ ಪಂಥವನ್ನು ನೋಡ್ಕೊಂಡಿರ್ತೇನೆ ಅಂತ ಹೇಳಿ ಸ್ವಾಮಿ ಸಾನ್ನಿಧ್ಯವನ್ನು ಸೇರಿ ಬಂದ್ಬಿಟ್ಟ. ಇದುವರೆಗೆ ಕಾವರಾಡಿ ವಾಲ್ತೂರಿನ ಶ್ರೀ ದುರ್ಗಪಾಣ ಮತ್ತು ನೇರಳಕಟ್ಟೆ ಶ್ರೀ ರಾಮಪಾಣ ಅವರಿಂದ ಕಾರ್ತಿಯಮ್ಮನ ಹೊಗಳಿಕೆಯನ್ನು ಕೇಳಿದಿರಿ. ತುಳುನಾಡಿನ ಜನಪದ ಸಂಸ್ಕೃತಿಯ ತಳ ತಳಿರುಗಳ ಪರಿಚಯ, ಜನಪದ ಸಂಪದ ಕೇಳಿದಿರಿ.